ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಗಣತಿಯ ದಂಗಲ್ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕದ ಜಾತಿ ಗಣತಿಯ ದಂಗಲ್ ನಡೀತಾ ಇದೆ. ಇವತ್ತು ಅಥವಾ ನಾಳೆ ವರಿಷ್ಠರ ಜೊತೆ ಈ ಚರ್ಚೆಯನ್ನು ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಕರ್ನಾಟಕದ ಚಳಿಗಾಲದ ಅಧಿವೇಶನಕ್ಕೆ ಮುಂಚೆ ಏನೋ ಆಗೋಗುತ್ತೆ ಅಂತಿದ್ರು. ಅಧಿವೇಶನ ಸಂದರ್ಭದಲ್ಲಿ ಇನ್ನೇನೋ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಒಂಥರ ಬಿಸಿ ತುಪ್ಪ ಆಗ್ತಾ ಇದೆ. ಇದು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇವತ್ತು ಅಥವಾ ನಾಳೆ ವರಿಷ್ಠರ ಜೊತೆ ಜಾತಿ ಗಣತಿ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋರಿದ್ದಾರೆ. ಜಾತಿ ಗಣತಿ ಬಿಕ್ಕಟ್ಟು ಪರಿಹರಿಸೋದಕ್ಕೆ ವರಿಷ್ಠರ ಸಲಹೆ ಕೇಳೋರಿದ್ದಾರೆ. ವರಿಷ್ಠರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಜಾತಿ ಸಮೀಕ್ಷೆ ಗೊಂದಲದ ಬಗ್ಗೆ ಸಿಎಂ ಡಿಸಿಎಂ ವಿವರಣೆ ಕೊಡುವಂತಹ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೂ ಮುಂಚೆ ಸೂಕ್ತ ಪರಿಹಾರವನ್ನು ಕೊಡಬೇಕಿದಕ್ಕೆ ಒಂದು ಸೂತ್ರ ತರಬೇಕು ಅಂತ ಸಿಎಂ ಮನವಿ ಮಾಡಿಕೊಳ್ಳೋರಿದ್ದಾರಂತೆ. ಜಾತಿ ಗಣತಿಯ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಮಹತ್ವದ ಮೀಟಿಂಗ್ ಆಗುತ್ತೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಈ ಜಾತಿ ಗಣತಿ ರಿಪೋರ್ಟ್ ಏನಿದೆ ಅದನ್ನು ಸ್ವೀಕರಿಸುವುದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಗೊಂದಲದಲ್ಲಿದ್ದಾರೆ. ಬಿಕಾಸ್ ಅವರ ಪಕ್ಷದಲ್ಲೇ ಒಂದಷ್ಟು ಅಪಸ್ವರಗಳಿವೆ. ಅದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಜಾತಿ ಗಣತಿಯ ವರದಿ ಬಗ್ಗೆ ಬಿಕ್ಕಟ್ಟು ಶುರುವಾಯಿತು. ಒಂದ್ ಕಡೆ ಲಿಂಗಾಯತರು, ಇನ್ನೊಂದು ಕಡೆ ಒಕ್ಕಲಿಗರು. ಒಂಥರ ಲಿಂಗಾಯತರು ಪ್ಲಸ್ ಒಕ್ಕಲಿಗರ ವರ್ಸಸ್ ಅಹಿಂದ ಮಧ್ಯೆ ಸಂಘರ್ಷ ಆಗ್ತಾ ಇದೆ ಅಂತ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸಹಿ ಸಂಗ್ರಹ ಕೂಡ ನಡೀತು. ದೊಡ್ಡ ದೊಡ್ಡ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ಅವರೇ ಪಕ್ಷದವರು ಅದರ ವಿರುದ್ಧ ತಿರುಗಿಬಿದ್ರು. ಘಂಟಾಘೋಷವಾಗಿ ಅದ್ರ ಬಗ್ಗೆ ಮಾತಾಡಿದ್ರು. ಬಹಿರಂಗವಾಗಿ ಲಿಂಗಾಯತರು ಪ್ಲಸ್ ಒಕ್ಕಲಿಗರು ವರ್ಸಸ್ ಅಹಿಂದ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ಇದನ್ನು ವಿರೋಧಿಸಿದ್ರು. ಸದ್ಯ ಜಾತಿ ಗಣತಿ ಬಿಡುಗಡೆ ಪರವಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ. ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ಪರಿಹಾರ ಕೊಡಿಸೋದಕ್ಕೆ ಸಿಎಂ ಟ್ರೈ ಮಾಡ್ತಿದ್ದಾರೆ. ಕಾಂತರಾಜು ವರದಿ ಜಾರಿ ಬಗ್ಗೆ ಹೈಕಮಾಂಡ್ ನಡೆ ಈಗ ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಏನಾದರೂ ಹೊರಗೆ ತನ್ನಿ ಅಂತಾರ, ಅದಕ್ಕೆ ಏನಾದರೂ ಸೂತ್ರ ಇದೆಯಾ? ಇದು ಈಗಿರುವಂಥ ದೊಡ್ಡ ಕುತೂಹಲನ. ಅದಕ್ಕೆ ಹೇಳಿದ್ದು ಬಿಸಿ ತುಪ್ಪ. ಅವರ ನಾಯಕರು ದೊಡ್ಡ ದೊಡ್ಡ ಸಮುದಾಯದವರು ತಿರುಗಿ ಬಿದ್ದಿದ್ದಾರೆ. ಹೆಂಗಪ್ಪ ಸಾಲ್ವ್ ಮಾಡೋದು ಅಂತ ಸಿದ್ದರಾಮಯ್ಯನವರಿಗೆ ಈಗಿರುವಂಥ ದೊಡ್ಡ ಟಾಸ್ಕ್. ನನ್ನ ಸಹೋದ್ಯೋಗಿ ಸಂಜಯ್ ಪೊಲಿಟಿಕಲ್ ಬ್ಯೂರೋ ಇಂದ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮುಗಿಯದ ಬಗೆಹರಿಯದ ಒಂದು ಪ್ರಶ್ನೆಯಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಈ ಬಾರಿ? ಅಥವಾ ಸಮಯ ಖರೀದಿ ಅಂತಾರಲ್ಲ, ಬೈಯಿಂಗ್ ಟೈಮ್, ಹಾಗೆ ಏನಾದ್ರು ನೆಪ ಹೇಳ್ಕೊಂಡು ಮುಂದೂಡ್ತಾರ? ಹರೀಶ್ ನಗರ, ನೀವು ಹೇಳ್ದಂಗೆ ನೆಪ ಹೇಳ್ಕೊಂಡು ಮುಂದೂಡುವ ಸಾಧ್ಯತೆಗಳು ಹೆಚ್ಚು ಅಂತ ಒಂದು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಏನು ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿ ಮಾಡಲಿಕ್ಕೆ ಅಥವಾ ಏನು ಆ ವರದಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಒಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಪ್ರಬಲ ಕೋಮುಗಳಾದಂಥ ಲಿಂಗಾಯತ ಒಕ್ಕಲಿಗ ಕಮ್ಯುನಿಟಿ ಏನಿದೆ, ಆ ಕಮ್ಯುನಿಟಿ ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತಕ್ಕಂಥ ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದಕ್ಕೆ ಸ್ವತಃ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂತಂದ್ರೆ ಒಕ್ಕಲಿಗರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಲಿಂಗಾಯತ ಶಾಸಕರು ಸಹ ಈ ವರದಿ ಸದ್ಯಕ್ಕೆ ಬೇಡ ಅಂತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಏನು ಅಹಿಂದ ಸಮುದಾಯದ ನಾಯಕರು ಇಲ್ಲ, ಜಾತಿ ಗಣತಿಯನ್ನು ಮಾಡಿಸಿರೋದೇ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಅನುಕೂಲ ಆಗಬೇಕು ಹಿಂದುಳಿದ ವರ್ಗಗಳಿಗೆ, ಹಾಗಾಗಿ ಈ ವರದಿ ಜಾರಿ ಆಗಲೇಬೇಕು ಅಂತ ಬಿಗಿಪೆಟ್ಟನ್ನೇ ಹಿಡಿದು ಕೂತಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ
ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗ ಏನು ಮಾಡಬೇಕು ಅನ್ನೋ ಜಿಜ್ಞಾಸೆಯಲ್ಲಿ CM ಸಿದ್ದರಾಮಯ್ಯ ಇರತಕ್ಕಂಥದ್ದು. ಏನು ಪ್ರಬಲ ಕೋಮುಗಳನ್ನು ಎದುರಾಕೊಂಡು ಲೋಕಸಭಾ ಚುನಾವಣೆ ಎದುರಿಸ್ತಕ್ಕಂಥದ್ದು ಕಷ್ಟ. ಅದೇ ರೀತಿ ವರದಿಯನ್ನು ಜಾರಿ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ನ ಪಾರಂಪರಿಕ ಮತ ಬ್ಯಾಂಕ್ ಏನಿದೆ ಅದನ್ನು ಕಳೆದುಕೊಳ್ಳುವ ಒಂದು ಭೀತಿಯಲ್ಲೂ ಇರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ನಾನು ವರದಿಯನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಬಂದಿದ್ದಾರೆ. ಈಗ ಇದು ಈ ಬಿಕ್ಕಟ್ಟನ್ನು ಹೈಕಮಾಂಡ್ ಮುಂದೆ ಹೋಗಿರ್ತಕ್ಕಂಥದ್ದು. ಈಗ ನಾವು ಯಾವ ನಿಲುವಿಗೆ ಬರಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೇಳಲಿಕ್ಕೆ CM ಸಿದ್ದರಾಮಯ್ಯನವರು ಖುದ್ದು ದೆಹಲಿಯಲ್ಲೇ ಇದ್ದಾರೆ. ಹೀಗಾಗಿ ದೆಹಲಿ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಪರವಾಗಿರ್ತಕ್ಕಂಥದ್ದು. ಏನು ಕಳೆದ ಒಂದು ಪಂಚರಾಜ್ಯಗಳ ಚುನಾವಣೆಗೆ ಮೊದಲು ಬಿಹಾರದಲ್ಲಿ ಜಾತಿ ಗಣತಿ ಇದಾಗಿದೆ, ಅದೇ ರೀತಿ ಜಾತಿ ಗಣತಿ ಆಗಬೇಕು. ಏನು ಒಂದಷ್ಟು ಸಮುದಾಯಗಳು ಏನು ಹಿಂದುಳಿದ ಸಮುದಾಯಗಳಿವೆ, ಎಲ್ಲ ಸಮುದಾಯದವರಿಗೂ ನ್ಯಾಯ ಸಿಗಬೇಕು ಅಂತಂದರೆ ಜಾತಿ ಗಣತಿಯ ಅವಶ್ಯಕತೆ ಇದೆ ಅಂತಕ್ಕಂಥ ನಿಲುವನ್ನು ರಾಹುಲ್ ಗಾಂಧಿ ಅವರು ಸಹ ಹೇಳಿದರು. ಈಗ ಅದೇ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಸಲಹೆಯನ್ನು ಕೇಳ್ತಾರೆ, ಜೊತೆಗೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೀಗಿದೆ ಅಂತಕ್ಕಂಥ ಒಂದು ವಿವರಣೆಯನ್ನು ಕೊಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಡಬಹುದು ಅಂತಕ್ಕಂಥ ಮಾಹಿತಿಗಳು. ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೆ ಅಷ್ಟೊಂದು ಈಸಿ ಅಲ್ಲ ಈ ಕ್ಷಣಕ್ಕೆ ಇದನ್ನು ಬಗೆಹರಿಸುವಂತ ಕೆಲಸ. ಒಂಥರ ತುಂಬ ಸ್ಮೂತ್ ಆಗಿ ಅದನ್ನು ತೆಗಿಬೇಕು, ನೀಟಾಗಿ ಬಿಡಿಸ್ಕೋಬೇಕು, ನೀಟಾಗಿ ಕಮ್ಯುನಿಕೇಟ್ ಆಗಬೇಕು. ಆದರೆ ಅದಾಗೋ ಲಕ್ಷಣ ಕಾಣಿಸ್ತಿಲ್ಲ ಅಂತ ಅನಿಸ್ತಾ ಇದೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಬೆಳವಣಿಗೆ ಅಂತ ನಿಮ್ಮ ಮುಂದೆ ಇಡ್ತೀವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.